Hello friends, welcome to my YouTube channel. Please subscribe and share. ಹಲೋ ಸ್ನೇಹಿತರೆ, ಬಂದಿ ಕೈಲಾಸಗಿರಿ ಬೆಟ್ಟ ನೋಡ್ಕೊಂಡು ಬರೋಣ. ನಮಸ್ತೆ ಸ್ನೇಹಿತರೆ, ನಾವಿವತ್ತು ಕೈಲಾಸಗಿರಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಇದು ಸುಮಾರು ಬೆಂಗಳೂರಿಂದ 80 ಕಿಲೋಮೀಟ್ರು, ಚಿಕ್ಕಬಳ್ಳಾಪುರದಿಂದ 40 ಕಿಲೋಮೀಟರ್ ಇದೆ. ನಿಯರ್ ಇರೋ ಪ್ಲೇಸ್ ಅಂದರೆ ಇಲ್ಲಿ ಚಿಂತಾಮಣಿಯಿಂದ ಕೈವಾರ ಬೆಟ್ಟ ಬಂದ್ಬಿಟ್ಟು 8 ಕಿಲೋಮೀಟರ್ ಇದೆ. ಇದು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡೋದಕ್ಕೆ ತುಂಬ ಹೇಡ್ ಮಾಡಿಸಿದ ಜಾಗ ಆಗಿದೆ. ಇಲ್ಲಿ ಯಾರಾದರೂ ಬರಬೇಕಾದ್ರೆ ಫ್ಯಾಮಿಲಿ ಎಲ್ಲರೂ ಬರ್ಬೋದು. ಇದು ಬಂದ್ಬಿಟ್ಟು ಕೈವಾರ ಬೆಟ್ಟ ಅಂತ ಹೇಳ್ತಾರೆ. ಆ ಕೈವಾರ ಬೆಟ್ಟದಲ್ಲಿ ಏನಿದೆ ಅಂದರೆ ಮನುಷ್ಯ ಮಾಡಿದ ಗುಹೆಗಳಿದೆ, ಅದು ಈಗಲೂ ನೋಡ್ಬೋದು ಅಲ್ಲಿ. ಈಗ ಇದೇನು ಕಾಣಿಸ್ತಾ ಇದೆ ಅಲ್ವಾ, ಇದೇ ಕೈಲಾಸಗಿರಿ ಬೆಟ್ಟ. ದೂರದಿಂದ ನೋಡಿದ್ರೆ ಈ ಥರ ಕಾಣುತ್ತೆ. ಬನ್ನಿ ಹತ್ರಕ್ಕೆ ಹೋಗಿ ಅಲ್ಲಿ ಏನಿದೆ ಅಂತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನ್ ಬಂದಿರೋದು ಚಿಂತಾಮಣಿಯಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿರೋ ಕೈವಾರ ಬೆಟ್ಟಕ್ಕೆ. ಇಲ್ಲಿ ಒನ್ ಡೇ ಪ್ಲಾನ್ ಮಾಡ್ಬೇಕಾದ್ರೆ ಬೆಂಗಳೂರಿಂದ ಈ ಕಡೆ ಬರೋರು ಯಾರಾದ್ರೂ ಒನ್ ಡೇ ಪ್ಲಾನ್ ಮಾಡ್ಬೇಕಾದ್ರೆ ಆರಾಮ್ ಬರ್ಬೋದು. ಇವತ್ತು ನಾನು ನನ್ನ ಫ್ರೆಂಡು ಇಬ್ರು ಬಂದಿದ್ದು. ನನ್ನ ಫ್ರೆಂಡ್ ಗೋಪಾಲ್ ಅಂತ ಹೇಳಿ ಇವತ್ತು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ ಕೈವಾರ ಬೆಟ್ಟ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ರಲ್ಲ ಕೈಲಾಸಗಿರಿ ಬೆಟ್ಟ ಆಚೆ ಸೈಡು ಹೇಗಿದೆ ನೋಡಿ, ಫುಲ್ ನೇಚರ್. ಇನ್ನು ರೋಡ್ಗಳೆಲ್ಲ ಮಾಡ್ತಾ ಇದ್ದಾರೆ, ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಇದು ಕಾಣಿಸ್ತಿರೋ ಮುಂದ್ಗಡೆ ಕೈಲಾಸಗಿರಿ, ಹಾಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಮೆಟ್ಲು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿದ್ದಾನೆ ಹತ್ತೋ ಸ್ಟಾರ್ಟಿಂಗ್ ಪಾಯಿಂಟ್. ನೀವು ಇಲ್ಲಿ ಏನಾದರೂ ನೋಡ್ಬೇಕಪ್ಪ, ಇಲ್ಲಿ ವಿಸಿಟ್ ಮಾಡ್ಬೇಕಪ್ಪ ಅಂದ್ರೆ ನೀವು ಬೆಂಗಳೂರಿಂದ ಚಿಂತಾಮಣಿಗೆ ಬಂದ್ರೆ ಚಿಂತಾಮಣಿಯಿಂದ 8 ಕಿಲೋಮೀಟರ್ ಈ ಕೈಲಾಸಗಿರಿ ಬೆಟ್ಟ ಇದೆ. ಚಿಂತಾಮಣಿಗೆ ಬಂದಾದ್ಮೇಲೆ ಅಲ್ಲಿದ್ದ ಕೈವಾರ ಅಂತ ಹೇಳಿ ಊರಿಗೆ ಬಂದು ಕೈವಾರ ಬಸ್ ಸ್ಟಾಪಲ್ಲಿ ಹೇಳ್ಕೊಂಡ್ರೆ ಈ ಕೈವಾರಗಿರಿ ಬೆಟ್ಟಕ್ಕೆ ಬರೋದಕ್ಕೆ ಸುಮಾರು ಆಟೋಗಳು ನಿಂತಿರುತ್ತಲ್ಲಿ. ಬೇಕಿದ್ರೆ ಬರ್ಬೋದು, ಆಟೋ ವ್ಯವಸ್ಥೆ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಬರ್ಬೋದು. ಕೈಲಾಸಗಿರಿ ಬೆಟ್ಟದಲ್ಲಿ ಒಳಗಡೆ ಶಿವಲಿಂಗ ಇದೆ, ಚತುರ್ಮುಖ ಶಿವಲಿಂಗ. ಇದು ಬಂದ್ಬಿಟ್ಟು 4 ಮುಖಗಳುಳ್ಳ ಶಿವಲಿಂಗ ಇದೆ. ಪಶುಪತಿನಾಥದಲ್ಲಿ ಏನಿದೆ ಶಿವಲಿಂಗ ಸೇಮ್ ಅದೇ ಥರ 4 ಸೈಡು ಮುಖಗಳಿವೆ, ಹಾಗಾಗಿ ಚತುರ್ಮುಖ ಶಿವಲಿಂಗ ಅಂತ ಕರೀತಾರೆ. ಅಲ್ಲಿ ಪಶುಪತಿನಾಥದಲ್ಲಿ ಇದೆ ಅಲ್ವಾ, ಸೇಮ್ ಅದೇ ಥರ ಒಳಗಡೆ ಇದೆ. ಬಟ್ ಏನು ಮಾಡೋದು, ಒಳಗಡೆ ಹೋಗಿ ಫೋಟೋ ಅಲೋ ಇಲ್ಲ. ಒಳಗಡೆ ಹೋದರೆ ಫೋಟೋ ಅಲೋ ಇಲ್ಲ ಅಂದರೆ ಎಲ್ಲ ಫೋಟೋ ಒಳಗಡೆ ತೆಗಿಬೋದು. ಬಟ್ ದೇವಸ್ಥಾನ ದೇವ್ರ ವಿಗ್ರಹನ, ಕೆಲವು ಆಂಜನೇಯ ಗಣೇಶ ಒಳಗಡೆ ಸ್ವಲ್ಪ ವಿಗ್ರಹಗಳಿವೆ, ಅವನ್ನ ಮಾತ್ರ ಫೋಟೋ ತೆಗಿಯಕ್ಕೆ ಬಿಡಲ್ಲ. ಇನ್ನು ಮಿಕ್ಕದೆ ಒಳಗಡೆ ಇರೋ ಗುಹೆಗಳನ್ನ ನಾವು ವಿಡಿಯೋ ಫೋಟೋ ತಗೊಳ್ಬೋದು. ಎಂಟ್ರಿ ಆದ ತಕ್ಷಣ ಒಳ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ಸ್ಪೀಕರ್ ಎಲ್ಲ ಹಾಕಿದ್ದಾರೆ, ಸಾಂಗ್ಗಳು ಕೇಳುತ್ತೆ, ದೇವರು ಭಜನೆ ಸಾಂಗ್ಗಳು ಹಾಕಿರ್ತಾರೆ ನೋಡಿ. ಇದು ಬಂದ್ಬಿಟ್ಟು ಬೆಟ್ಟದ ಒಳಗಡೆ ಗುಹೆ. ಇದನ್ನ ಮಾನವ ನಿರ್ಮಿತ ಗುಹೆಗಳು ಇವು. ಒಳಗಡೆ 1-2 ಲೈಟ್ ಹಚ್ಚಿದ್ರೇನೆ ಈ ತರ ಕಾಣಿಸ್ತಾ ಇದೆ. ಅದೇ ಸುಮಾರು ಲೈಟ್ಗಳು ಹಚ್ಚಿದ್ರೆ ಹೇಗೆ ಕಾಣ್ಬೋದು ನೋಡ್ತೀರಾ, ಈಗ ನೋಡಿ. ಈಗೆಲ್ಲ ಒಳಗಡೆ ನೋಡ್ಕೊಂಬಂದ್ರಲ್ಲ, ಹೇಗಿತ್ತು, ಚೆನ್ನಾಗಿತ್ತಂತ ಅನ್ಕೊಳ್ತೀನಿ. ಈಗ ನೀವು ಕೈವಾರ ಬೆಟ್ಟಕ್ಕೆ ಬಂದರೆ ಸುಮಾರು ಇಲ್ಲಿ ಸುತ್ತಮುತ್ತ ಒಂದು 7-8 ಪ್ಲೇಸ್ ಇದೆ, ನೋಡ್ಬೋದು. ತುಂಬ ಇಷ್ಟ ಆಗುತ್ತೆ ನೋಡಿ ಹೇಗಿದೆ ನೇಚರು. ಬನ್ನಿ, ಇಲ್ಲಿ ತುಂಬ ಒಂದು 5-6 ಪ್ಲೇಸ್ ಇದೆ, ನೋಡ್ಕೊಳ್ಳಿ. ಒನ್ ಡೇ ಟ್ರಿಪ್ನ ಫುಲ್ ಹ್ಯಾಪಿಯಾಗಿ ಎಂಜಾಯ್ ಮಾಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ಎಂಜಾಯ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.